ಆರತಿ, ಮೊನ್ನೆನೇ ಸಾರ್ಥಕ್ ಮದುವೆಗೆ ಬಂದಾಗ ನಿಮ್ಮಮ್ಮ ನಮ್ಮ ಆರತಿಗೆ ಒಂದು ಒಳ್ಳೆ ಸಂಬಂಧ ಸಿಕ್ಕರೆ ಸಾಕು ಅಂತಿದ್ಲು. ನೋಡು, ಎಲ್ಲ ಎಷ್ಟು ಬೇಗ ನಡೆದೋಯ್ತು. ಸಾರ್ಥಕ್ ಮದುವೆಲಿ ಸಂಬಂಧ ಕೂಡಿ ಬರದೇ ಇದ್ರು ಈಗ ಒಳ್ಳೆ ಕಡೆಗೆ ಫಿಕ್ಸ್ ಆಯಿತು. ಆರತಿ, ನಿನ್ನ ಎಂಗೇಜ್ಮೆಂಟ್ ಒಂದಾಗ್ಬಿಟ್ರೆ ನಮ್ಮ ಪರಿಗೆ ನಿರಾಳ ಕಣೆ. ಪರಿ, ಇದೇನೇ ಸೀರೆ ಬದಲಾಯಿಸ್ತಿಲ್ವಾ? ಅದರಲ್ಲೇ ಬಂದ್ಬಿಟ್ಟೆಲ್ಲ. ನನ್ನನ್ನು ಯಾರು ನೋಡ್ಬೇಕಕ್ಕ? ತಗೊಮ್ಮ ಹೊರಡೋಣ. ಅಮ್ಮ, ಅದು ಶಂಕರಣ್ಣ ಅವ್ರು ಕೊಟ್ಟಿರೋ ಆರ್ಡ್ರನ್ನ ನಾಳೆ ಸಂಜೆನೇ ಕೊಡಬೇಕು. ನಾಳೆ ಬೇರೆ ನಮಗೆ ಟೈಮ್ ಇರೋದಿಲ್ಲ. ನೀವು ಹೋಗಿ ಬನ್ನಿಮ್ಮ. ಆರತಿ, ದೊಡ್ಡಮ್ಮ ಕರೆದ್ರೆ ಬರಲ್ಲ ಅಂತಾರ? ಸಂಜೆ ಬಂದಮೇಲೆ ಇವೆಲ್ಲ ಮಾಡ್ಕೊಂಡ್ರಾಯ್ತು. ಬಾ ಹೋಗೋಣ. ಪರಿ, ಆರತಿ ಹೇಳೋದು ಸರಿನೇ ಇದೆ ಕಣೆ. ನೀನು ಸಂಜೆ ಬಂದಮೇಲೆ ಅದನ್ನೆಲ್ಲ ಮಾಡಿ ಹುಷಾರಿಲ್ಲದೆ ಎಂಗೇಜ್ಮೆಂಟ್ ಹೊತ್ತಿಗೆ ಮಲಗಿಬಿಟ್ರೆ ಏನು ಗತಿ ಹೇಳು? ಸರಿ, ನಾವೇ ಹೋಗಿ ಬಂದ್ಬಿಡೋಣ ಬಾ. ಹಾಗಂತೀಯಾ? ಆರತಿ, ನಿನ್ಗೆ ಇಷ್ಟವಾಗೋ ಬಣ್ಣದ ಸೀರೆನೇ ತರ್ತೀವಿ. ಮನೆ ಕಡೆ ಜೋಪಾನ ಭದ್ರವಾಗಿ ಬಾಗಿಲು ಹಾಕೋ. ಸರಿ ಕಣೆ, ಹೊರಟೋಣ. ಸರಿ ಅಕ್ಕ. ಜೋಪಾನ. ಬರ್ತೀವಿ. ನೀವಿಲ್ಲಿ? ಅಕ್ಕಪಕ್ಕದವ್ರು ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನೀವಿಲ್ಲಿಂದ ಹೊರಟೋಗಿ. ನಿಮ್ಮ ಜೊತೆ ಕಂಪ್ಲೀಟಾಗಿ ಮಾತಾಡೋವರೆಗೂ ನಾನು ಎಲ್ಲೂ ಹೋಗಲ್ಲ. ಬೆಳಿಗ್ಗೆಯಿಂದ ನಿಮ್ಮ ಮನೆ ಎದುರುಗಡೆ ನಿಂತು ನಿಮ್ಮ ಜೊತೆ ಮಾತಾಡಬೇಕು ಅಂತ ಎಷ್ಟೊತ್ತು ಕಾದೆ ಗೊತ್ತಾ? ಮನೆ ಎದುರುಗ? ಗಾಬರಿ ಆಗ್ಬಿಟ್ರಿ. ನಿಮ್ಮಮ್ಮ, ನಿಮ್ಮ ದೊಡ್ಡಮ್ಮ ಯಾರೂ ನಾನು ನೋಡಲಿಲ್ಲ. ಅವರಷ್ಟೇ ಅಲ್ಲ, ಬೇರೆ ಯಾರೂ ನಾನು ನೋಡಿಲ್ಲ. ಅವ್ರು ಹೇಳ್ತಾರೆ, ಇವ್ರು ತಪ್ಪು ತಿಳ್ಕೊಳ್ತಾರೆ ಅಂತ ಯಾವ ರೀಸನ್ನು ಕೊಡೋ ಹಾಗಿಲ್ಲ. ಹಾಗೆ ನೀವು ಮನೆಗೆ ಹೋಗ್ಬೇಕು ಅಂತ ಓಡೋಗೋಕ್ಕೂ ಆಗಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ಬೇಕ್ರಿ. ಜೋರಾಗಿ ಮಾತಾಡ್ಬೇಡಿ, ಅಕ್ಕಪಕ್ಕದವ್ರಿಗೆ ಕೇಳಿಸುತ್ತೆ. ಹತ್ತರಿಗೆ ನೀವು ಸಮಾಜದ ಬಗ್ಗೆ ಇಷ್ಟು ತಲೆ ಕೆಡ್ಸ್ಕೊಂಡಷ್ಟು ನಮ್ಮಿಬ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ರೆ ಇಷ್ಟೊತ್ತು ಗವಾಗ್ಲೇ ಯಾವ್ದಾದ್ರು ಒಂದು ಚೌಟ್ರಿ ಬುಕ್ ಮಾಡ್ತಾ ಇದೆ. ನಿಮ್ ಹಿಂದೆ ಅಷ್ಟು ಸುತ್ತಾಡ್ತೀನಿ, ಸ್ವಲ್ಪನೂ ಕೇರ್ ಮಾಡಲ್ವಲ್ರಿ? ನೀವ್ ಅನ್ಕೊಂಡಂಗೆಲ್ಲ ಏನು ಇಲ್ಲ ಅಂತ ನಾನು ನೆನ್ನೆನೇ ಹೇಳಿಲ್ವಾ? ಯಾವನ್ರಿ ಕೇಳಿಸ್ಕೊಂಡದ್ನೆಲ್ಲ? ಯಾವ್ದೋ ಟೆನ್ಷನ್ ಅಲ್ಲಿ ಈ ಡಬ್ಬಾ ಸಮಾಜ ಏನೋ ಚಾಡಿ ಹೇಳುತ್ತೆ ಅಂತ ದೇವಸ್ಥಾನದಲ್ಲಿ ಸರಿಯಾಗಿ ಮಾತಾಡದೆ ಪ್ರೀತಿ ಇಲ್ಲ ಅನ್ನೋದನ್ನೆಲ್ಲ ನಂಬಕ್ಕಾಗತ್ತಾ? ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಈ ಮದುವೆ ಮುರಿಯಕ್ಕಾಗಲ್ಲ. ಒಂದ್ಸಲ ಹೂ ಒಂದು ನನ್ನ ಹಿಂದೆ ನಿಂತ್ಕೊಳ್ರಿ, ಮುಂದಿನದೆಲ್ಲ ನಾನು ನೋಡ್ಕೊಳ್ತೀನಿ. ನಿಮ್ಗೆ ಹೇಗೆ ಹೇಳಿ ನಾನು? ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನನ್ನ ಹಿಂದೆ ಬರಬೇಡಿ ಅಂದ್ರೂ ಮತ್ತೂ ಅದನ್ನೇ ಮಾಡ್ತಿರಲ್ಲ. ಆರ್ತಿ, ನನಗೆ ನಿಮ್ಮ ಮೇಲೆ ಮನಸ್ಸಿಲ್ಲ, ಐ ಡೋಂಟ್ ಲವ್ ಯು ಅಂತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ರಿ. ಈಗಲೇ ಇಲ್ಲಿಂದ ಹೊರಟೋಗ್ತೀನಿ. ಇನ್ಯಾವತ್ತೂ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಇನ್ಮೇಲಿಂದ ನಿಮ್ಮ ಮಾಜಿ ಫ್ರೆಂಡ್ ಆಗೇ ಉಳ್ಕೊಬಿಡ್ತೀನಿ. ಹೇಳ್ರಿ, ಮಾತಾಡಿ. ನೀವಿಲ್ಲೇ ಇರ್ತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು ವಿಕ್ಕಿ. ಇವತ್ತು ನನ್ನ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತೀರಾ. ಆಮೇಲಿದೆ ಮಜಾ. ನೋಡಿದ್ರಾ, ನಿಮ್ಮಿಂದ ಹೇಳೋಕ್ಕಾಗ್ತಾ ಇಲ್ಲ. ಅದರ ಅರ್ಥ ನಿಮಗೂ ನನ್ನ ಮೇಲೆ ಮನಸ್ಸಿದೆ ಅಂತ ಅರ್ಥ. ಮತ್ತೆ ಯಾಕೆ ನೀವು ಅದನ್ನೆಲ್ಲ ಮಾತಾಡೋ ಟೈಮ್ ಅಲ್ಲ. ಮೊದಲು ಇಲ್ಲಿಂದ ಹೋಗಿ. ಇನ್ನು ಯಾವಾಗ್ರಿ ಬರೋದು ಟೈಮು? ಪ್ಲೀಸ್, ನನ್ನ ಮೇಲೆ ರೆಸ್ಪೆಕ್ಟ್ ಇದ್ರೆ ಮೊದಲು ಹೊರಟೋಗಿ.
ಯಾರಿರ್ಬೋದು? ನಂಗೇನು ಗೊತ್ತು? ಅಯ್ಯೋ, ಅದಕ್ಕೆ ಹೇಳಿದ್ದು ಆಗಲೇ ಹೊರಟೋಗಿ ಅಂತ. ಈಗ ನೋಡಿ, ಈಗೇನು ಮಾಡೋದು? ರೀ, ಯಾಕ್ರಿ ಎಲ್ಲ ವಿಷಯಕ್ಕೂ ಟೆನ್ಷನ್ ಆಗ್ತೀರಾ? ಇನ್ ಕೇಸ್ ಯಾರು ಇದ್ರೆ ಇರೋ ವಿಷಯ ಹೇಳ್ಬಿಡ್ತೀನಿ ಬಿಡಿ. ನಿಮಗೆಲ್ಲನೂ ಹುಡುಗಾಟ. ದೇವಸ್ಥಾನದ ಬಾಗಿಲು ಕಡೆ ಕರ್ಕೊಂಡು ಹೋಗೋಣ ಅಂದರೆ ಅಲ್ಲಿ ತುಂಬ ಜನ ಇರ್ತಾರೆ. ಈಗೇನು ಮಾಡೋದು? ಬನ್ನಿ ನನ್ನ ಜೊತೆ. ಓಹ್, ನಿನ್ ಬಾಗಿಲು ತೆಗಿಯಕ್ಕೆ ಲೇಟ್ ಆಗುತ್ತಲ್ವಾ? ಬಟ್ ಅಲ್ಲಿ ತನಕ ನನಗೆ ಕಾಯಕ್ಕಾಗಲ್ಲ, ತುಂಬ ಮಿಸ್ ಆಗುತ್ತೆ. ಇದೇನು ಯಾರು ಇಲ್ವಲ್ಲ? ಎಲ್ಲಿ ಹೋದ್ರು? ಸಾರಿಕಾ, ಹಾಯ್ ಆರ್ತಿ ಅಕ್ಕ. ಕೆಲಸ ಇರುತ್ತೆ, ಎಲ್ಲ ಬ್ಯುಸಿಯಾಗಿ ಓಡಾಡ್ತಿರ್ತಾರೆ ಅಂದ್ರೆ ಯಾರು ಕಾಣಿಸ್ತಿಲ್ವಲ್ಲ? ಎಲ್ಲೋದ್ರು? ಇಲ್ಲ, ಯಾರೂ ಇಲ್ಲ. ಅಮ್ಮ ದೊಡ್ಡಮ್ಮನ ಜೊತೆ ಹೊರಗಡೆ ಹೋಗಿದ್ದಾರೆ. ಓ ಹೌದಾ? ಒಬ್ಳೇ ಇರೋಳು ಮೇನ್ ಡೋರ್ನ ಸರಿಯಾಗಿ ಲಾಕ್ ಮಾಡ್ಕೋಬೇಕು ತಾನೆ. ನಾನು ಪುಷ್ ಮಾಡಿದ ತಕ್ಷಣ ಓಪನ್ ಆಗೋಯ್ತು. ನಾನ್ ಬಂದೆ ಓಕೆ, ಬೇರೆ ಯಾರಾದ್ರೂ ಬಂದಿದ್ರೆ ಸರಿ, ಅವರೆಲ್ಲ ಬರೋವರೆಗೂ ಮಾತಾಡ್ತಿರೋಣ, ಟೈಮ್ ಪಾಸ್ ಆಗುತ್ತೆ. ಬಾ, ರೂಮಲ್ಲಿ ಕುತ್ಕೊಂಡು ಮಾತಾಡೋಣ. ಈಗೇನು ಮಾಡೋದು? ಇವಳೇನಾದರೂ ನೋಡ್ಬಿಟ್ರೆ? ಏನ್ ಯೋಚನೆ ಮಾಡ್ತಿದ್ಯಾ ಆರ್ತಿ ಅಕ್ಕ? ನಾನು ಹೇಳಿದ್ದು ನಿನ್ ರೂಮ್ಗೆ. ಬಾ ಅಕ್ಕ.